ನೆರಳಿನಿಂದ ಬೇರ್ಪಡಿಸ್ಲಿಕ್ಕಾಗುವುದಿಲ್ಲವೋ, ಮನುಷ್ಯ ಮತ್ತು ಮನುಷ್ಯನ ನೆರಳನ್ನ ಹೆಂಗ ಬೇರೆ ಮಾಡಿ ನೋಡ್ಲಿಕ್ಕಾಗುವುದಿಲ್ಲವೋ, ಹಂಗ ಹುಟ್ಟು ಸಾವುಗಳನ್ನ, ಸುಖ ದುಃಖಗಳನ್ನ ಬೇರೆ ಮಾಡಿ ನೋಡ್ಲಿಕ್ಕಾಗೋದಿಲ್ಲ. ಬರೇ ಜೀವನದಲ್ಲಿ ಸುಖ ಅಂತ ಇಲ್ವೇ ಇಲ್ಲ. ನೀವು ಸುಖ ಅಂತ ಬಯಸಿದ್ರಿ ಅಂದ್ರ ದುಃಖ ಪುಕ್ಕಟೆಯಾಗಿ ನಿಮ್ಮ ಜೊತೆಗೆ ಬರ್ತೈತಿ. ಸುಖ ದುಃಖ ಎರಡೂ ಬೇರೆ ಮಾಡ್ಲಿಕ್ಕಾಗೋದಿಲ್ಲ. ಸುಖನೂ ಬರ್ತೈತಿ, ಸುಖ ಬಂದೈತಿ ಅಂದ್ರೆ ದುಃಖವೂ ಬರೋದೆ, ದುಃಖ ಐತಿ ಅಂದ್ರೆ ಸುಖವೂ ಬರೋದೆ, ಸುಖವೂ ಬರ್ತೈತಿ ದುಃಖವೂ ಬರ್ತೈತಿ. ಸುಮ್ಮನೆ ಸಾಕ್ಷಿಕನಾಗಿ ಮನುಷ್ಯ ಇದನ್ನ ನೋಡ್ತಾ ಇರಬೇಕು, ಸತ್ಯ ಗೊತ್ತಿರಬೇಕು. ಸುಖ ಬರ್ತೈತಿ ಅದು ಹೋಗ್ತೈತಿ, ದುಃಖ ಬರ್ತೈತಿ ಅದು ಹೋಗ್ತೈತಿ ಅಷ್ಟೇ. ಏನು ಬಂದೈತಲ್ಲ ಅದು ಹೋಗ್ತೈತಿ ಅನ್ನುವ ಜ್ಞಾನ, ವಿವೇಕದ ದೀಪ ತಲೆಯೊಳಗಿರ್ಬೇಕಷ್ಟೆ. ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ. ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು? ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ. ಯಾರಿಗೆ ಬಂದಿಲ್ಲ ಅಂದ್ರ ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟೆ ಇಲ್ಲ. ಇವ್ರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೆ ಕಷ್ಟಗಳು ಬರದ. ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತ ಇಲ್ಲ ಅಂತ ಅರ್ಥ ಅಷ್ಟೇ. ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ, ಅಪಮಾನವೇ ಬರಲಿ, ಸೋಲೇ ಬರಲಿ, ಬಡತನವೇ ಬರಲಿ, ಕಷ್ಟಗಳೇ ಬರಲಿ, ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ. ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ. ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ. ಇದು ಜೀವನ. ಇದು ಸಾವು ನಾ ಬ್ಯಾಡಂದ್ರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದ್ರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ.